ಫ್ರೆಂಡ್ಸ್ ನೋಡ್ರಿ, ಇವಾಗ ಜಸ್ಟ್ ನನ್ನ ಮಗನಿಗೆ ಟ್ಯೂಷನ್ಗೆ ಬಿಟ್ಟು ಬಂದೆ. ಟೈಮ್ ಆಗೈತೆ ನೋಡ್ರಿ, 7:15 ಆಗೈತಿ. ಈಗ ನಾನು ಅಡುಗೆಗೆ ಮಾಡಬೇಕು. ಏನಾದರೂ ಸಿಂಪಲ್ಲಾಗಿ ಮಾಡಬೇಕು ಅಡುಗೆ. ರಾಗಿ ಮುದ್ದೆ ಮಾಡೋಣ ಅಥವಾ ಜೋಳದ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೀನಿ. ಪ್ಲಾನ್ ಅದಕ್ಕೆ ಸೂಟ್ ಆಗುವಂಥದ್ದು ಒಂದು ಗಟ್ಟಿ ಸಾರು ಮಾಡಿದ್ರೆ ಸರಿ ಹೋಗ್ತೈತಿ. ಬರ್ರಿ ಒಂದು ಸಾರು ಮಾಡ್ತೀನಿ. ತರಕಾರಿ ಹಾಕಿ ಎಲ್ಲ ಥರದ ಕಾಳು ಹಾಕಿ ಆ ಸಾರನ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಹೆಂಗೆ ಮಾಡೋದು ಅಂಥೇಳಿ. ಇದು ತೊಗರಿಬೇಳೆ, ಆಮೇಲೆ ಇದು ಹೆಸರು ಕಾಳು, ಇದು ಶೇಂಗಾ ಬೀಜ. ಇಷ್ಟು ಕಾಳು ತೊಗೊಂಡೀನಿ. ಅದಾದಮೇಲೆ ಇವಾಗ ತರಕಾರಿ ಸಾರು ಮಾಡೋಕೆ ನೋಡ್ರಿ ನಾನು ಏನೇನು ಹಾಕ್ಕೊತೇನೆ ನೋಡ್ರಿ. ಮೊದಲಿಗೆ ಕುಕ್ಕರ್ಗೆ ಈ ಎಲ್ಲ ಕಾಳು ಹಾಕೊಂಡ್ಬಿಡೋಣ. ಆಮೇಲೆ ನಾನು ಅಲಸಂದಿ ಕಾಳು ನೆನೆಸಿದ್ದೆ ನೋಡ್ತಿರ್ಬೋದು, ಅದನ್ನ ಹಾಕಾಗ್ತೇನೆ. ಸ್ವಲ್ಪ ಅಷ್ಟು ಐತಿ, ಅದನ್ನ ಹಾಕ್ಕೊಂಡೀನಿ. ಅದಾದಮೇಲೆ ಸ್ವಲ್ಪ ತೊಗರಿಬೇಳೆ, ಇಷ್ಟು ತೊಗರಿಬೇಳೆ, ಸ್ವಲ್ಪ ಒಂದೆಲ್ಲ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳು ಹಾಕೊಂಡಿನಿ. ನೀವು ಹೆಸರು ಬೇಳೆನೂ ಹಾಕ್ಕೊಂಡು ಇಷ್ಟು ಸಾಕು. ಶೇಂಗಾ ಇದಕ್ಕೆ ನೋಡ್ರಿ, ಇದನ್ನ ತೊಳ್ಕೊಂಡ್ಬರ್ದೆ ಕ್ಲೀನಾಗಿ ತೊಳ್ಕೊಂಡ್ಬಂದು. ಇವಾಗ ನೋಡ್ರಿ ಇವೆಲ್ಲ ಕಾಳು ತೊಳ್ಕೊಂಡ್ಬಂದೆ ಕ್ಲೀನಾಗಿ, ನೀರನ್ನ ಹಾಕೊಂಡ್ಬಂದೇನಿ. ಈಗ ಇದಕ್ಕೆ ಏನೇನು ಹಾಕ್ಬೇಕಂದ್ರೆ 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. 1 ಬದ್ನೆಕಾಯಿ, 2 ತೊಳ್ಕೊಂಡು ಬರ್ತೀನಿ. ನೋಡ್ರಿ 1 ಟೊಮೆಟೊ, 1 ಬದ್ನೆಕಾಯಿ ಕಟ್ ಮಾಡ್ಕೊಳತ್ತೀನಿ. ಫೈನ್ಲಿ ಏನು ಕಟ್ ಮಾಡ್ಕೊಳ್ಬೇಕಾಗಿಲ್ಲ, ಚಾಪು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಾಯಿಗೆ ಸಿಕ್ತಿರ್ಬೇಕು, ಚೆನ್ನಾಗಿರ್ತದೆ ನೋಡ್ರಿ. ಆಲೂಗಡ್ಡೆ ಏನದು ಬದ್ನೆಕಾಯಿನೂ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೀವಿ. ಈಗ ಟೈಮ್ ಇಲ್ಲ ನನಗೆ ನೋಡ್ರಿ, ಇಲ್ಲೇ ಮೂಲಂಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಬಾಕ್ಸ್ನಾಗ ಹಾಕೊಂಡು. ಸಾಂಬಾರಿಗೆ ಅರ್ಜೆಂಟಾಗಿ ಬೆಳಗ್ಗೆ ಮಾರ್ನಿಂಗ್ ಬಾಕ್ಸ್ ಕಟ್ಟಕ್ಕೆ ಅಂಥೇಳಿ ಸಾರು ಮಾಡ್ತಿರ್ತೇವಲ್ಲ, ಅವಾಗ ಜಲ್ದಿ ಮಾಡಿಬಿಡಕ್ಕೆ ಬರ್ತೈತೆ ಅಂಥೇಳಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಇವಾಗ ನೋಡ್ರಿ, ನಾಳೆ ಬಾಕ್ಸಿಗೂ ಆಗ್ಬೇಕಿದ್ದು ಸಾರು. ಆಮೇಲೆ ಇವಾಗ ರಾತ್ರಿ ತಿನ್ನೋಕೆ ಆಗ್ಬೇಕು. ಹುಣ್ಸೆಹಣ್ಣು ಹಾಕಿ ಮಾಡಿದರೆ ನಾಳೆವರೆಗೂ ಏನೂ ಆಗಲ್ಲ, ಸಾರು ಮಸ್ತ್ ಇರ್ತೈತಿ. ಆಮೇಲೆ ನೋಡ್ರಿ, ಕ್ಯಾರೆಟನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅರ್ಜೆಂಟಿಗೆ. ಬಾಕ್ಸಿಗೆ ಹುಡುಗರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂದರೆ ಸ್ನ್ಯಾಕ್ ಟೈಮಿಗೆ ಒಂದು ಫ್ರೂಟು ತರಕಾರಿ ಅದನ್ನೆಲ್ಲ ಇಟ್ಟು ಕಳಿಸ್ತೇನಲ್ಲ, ಅದಕ್ಕೆ ಇವೆಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೌತೆಕಾಯಿ ಜೊತೆಗೆ ಕ್ಯಾರೆಟನ್ನು ಹಾಕಿ ಕಳಿಸ್ತೀನಿ ಸ್ನ್ಯಾಕ್ಸ್ ಬಾಕ್ಸಿಗೆ. ಇದು ಮತ್ತೆ ಇನ್ನೊಂದ್ಸತಿಗೆ ಯೂಸ್ ಆಕೈತೆ ನನಗೆ. ಅದಿಟ್ಟು ಇವಾಗ ನೋಡ್ರಿ, ಇನ್ನೂ 1-2 ಹಸಿಮೆಣಸಿನ್ಕಾಯಿ ಹಾಕಿದೆ. ಪಲ್ಯ ಮಾಡಿದ್ದೆ, ಒಂದು ಕುದಿಸಿಟ್ಕೊಂಡಿದ್ದೆ, ಒಂದು ಅರ್ಧದಷ್ಟು ಇತ್ತು. ಇದು ಆಲೂಗಡ್ಡೆ ಅದನ್ನ ಇಟ್ಟೇನೆ, ಅದನ್ನ ಇದಕ್ಕೆ ಸೇರಿಸ್ತೇನೆ. ಆಮೇಲೆ ಇಲ್ಲ ಅಂದ್ರೆ ನೀವು ಇದಕ್ಕೆ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಒಂದು ಆಲೂಗಡ್ಡೆ ಸೇರಿಸ್ಬೋದು. ಸೊ ನೋಡ್ರಿ, ಇವಾಗ ಇದೇನೈತಲ್ಲ ಸ್ವಲ್ಪ ಮುಚ್ಚಿ ಏನು ಹಾಕೊಂಡಿಲ್ಲ ಇದಕ್ಕೆ. ಬೇಕಾದ್ರೆ ಸಾಂಬಾರ್ ಪೌಡರ್ ಹಾಕೋಬಹುದು. ನಾನು ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿನೇ ಇಟ್ಬಿಡ್ತೇನೆ, ಯಾಕಂದ್ರೆ ಮೇಲೆ ಹಾಕಕ್ಕೆ ಹೋಗಂಗಿಲ್ಲ ಸಾಂಬಾರ್ ಪೌಡರ್. ನಿಮ್ಮ ಹತ್ರ ಯಾವ ಸಾಂಬಾರ್ ಪೌಡರ್ ಐತಲ್ಲ ಅದನ್ನ ನೀವು ಬಳಸ್ಬೋದು. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದರೊಂದು 4ರಿಂದ 5 ವಿಷಲ್ ಕೂಗಿಸ್ಬೇಕಿಲ್ಲ, 3ರಿಂದ 4. ಈ ಸಾರು ಮಾಡ್ಬಿಟ್ರೆ ನನಗೆ ಏನು ಕೆಲಸ ಇಲ್ಲ. ಮುದ್ದೆ ಆಮೇಲೆ ರೈಸ್ ಬಿಡೋದು, ಆಮೇಲೆ ಮುದ್ದೆ ಮಾಡೋದು ಎಲ್ಲ ಕೆಲಸ. ಈರುಳ್ಳಿ ಬೇಕಂದ್ರೆ ಈರುಳ್ಳಿ ಒಂದು ಹಾಕೋಬಹುದು. ಅದಕ್ಕೆ ನಾನು ಈರುಳ್ಳಿ ಹಾಕತ್ತಿಲ್ಲ, ಹಂಗ ಮಾಡಿದ್ರು ಟೇಸ್ಟ್ ಚೆನ್ನಾಗಿರ್ತದೆ. ಈರುಳ್ಳಿ ಹಾಕಿದ್ರು ಮಾಡ್ಬೋದು. ಆಮೇಲೆ ನಿಮ್ಮ ಹತ್ರ ಏನಾದ್ರು ಸೊಪ್ಪುಗಳಿದ್ರೆ ಸೊಪ್ಪನ್ನು ಹಾಕ್ಬೋದು. ಏನಂದ್ರೆ ಪಾಲಕ್, ಮೆಂತ್ಯ ಸೊಪ್ಪು ಅವೆಲ್ಲ ಹಾಕ್ಬೋದು. ಇದನ್ನ ಮನೆ ಕ್ಲೀನಿಂಗ್ ಮಾಡೀನಿ, ಆಮೇಲೆ ವಾರ್ಡ್ರೋಬ್ ಕ್ಲೀನ್ ಮಾಡೀನಿ, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟೇನಿ. ಏನಂದ್ರೆ ಏನು ಕೆಲಸ ಮಾಡಿಲ್ಲ. ಕಿಚನ್ಗೆ ಬಂದಿಲ್ಲ ನಾನು. ಇವಾಗ ಜಸ್ಟ್ ಟ್ಯೂಷನಿಂದ ಕಳಿಸ್ಬಂದು ಪಾತ್ರೆ ತೊಳೆದು ಇದೆಲ್ಲ ಸ್ವಲ್ಪ ಸ್ಲ್ಯಾಬ್ ಕ್ಲೀನ್ ಮಾಡಿ ಈಗ ಅಡುಗೆಗೆ ಇಟ್ಟೇನಿ. ಅಂದ್ರೆ ಈಗ ರಾತ್ರಿ ಅಡುಗೆಗೆ ರೆಡಿ ಮಾಡಾಕ್ತೀನಿ. ಫುಲ್ ಇವತ್ತಂತೂ ಒಂದು 5 ನಿಮಿಷನೂ ರೆಸ್ಟ್ ತಗೊಂಡಿಲ್ಲ ನಾನಂತೂ. ಫುಲ್ ಬಟ್ಟೆ ಫೋಲ್ಡ್ ಮಾಡೋದಾಗೈತಿ, ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡೋದಾಗೈತಿ. ನನ್ನ ವಾರ್ಡ್ರೋಬ್ಸ್ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಅದು ಎಷ್ಟೋ ಟೈಮ್ ತೊಗೊಂಡ್ಬಿಡ್ತು. ಅಷ್ಟರೊಳಗೆ ಮಕ್ಕಳು ಸ್ಕೂಲಿಂದ ಬಂದ್ರೆ
ಅವ್ರು ಬಂದಾದ್ಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ತಿನ್ನಕ್ಕೆ ಅವ್ರಿಗೆ ತಿನ್ನಿಸಿ ಚುಕ್ಕಿ ತನ್ಮೈಗ ಟ್ಯೂಷನಿಗೆ ಕಳ್ಸಕ್ಕೆ ಹೋಗಿದ್ದೆ. ಚುಕ್ಕಿನ ಮನ್ಯಾಗ ಬಿಟ್ಟು ತೋರಿಸಿ ನಿಮಗೆ ಫೋನ್ ಕೊಟ್ಟು ಹೋಗಿದ್ದೆ. ಫೋನ್ ನೋಡ್ಕೊತ ಕೂತ್ಕೋ ಅಂತ ಹೇಳಿ ಅಲ್ಲೇ ನೋಡ್ಕೊತ ಅಲ್ಲೇ ಮನ್ಕೊಂಬಿಟ್ಟಾಳದೆ ಸೋಫಾದ ಮೇಲೆ. ಸೊ ಫ್ರೆಂಡ್ಸ್ ನೋಡಿರಿ, ಈವ್ನಿಂಗ್ ಒಂದು ಶಾರ್ಟ್ ವ್ಲಾಗ್ ಮಾಡಿದ್ರಾತ ಅಂಥೇಳಿ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಮುದ್ದೆ ಜೊತೆಗೆ ನಾನು ಒಂದು ಸಾಂಬಾರು ಮಾಡ್ತೀನಿ. ಯಾವಾಗಲೂ ಆದರೂ ಮುದ್ದೆ ಮಾಡಿರ್ತೀನಲ್ಲ ಅವಾಗ ಅದು ಭಾಳ ಟೇಸ್ಟ್ ಆಗಿರ್ತೈತಿ. ಎಲ್ಲರಿಗೂ ಇಷ್ಟ ಆಗ್ತೈತೆ. ಅದು ನಮ್ಮ ಮನೆಗೆ ಯಾರ್ಯಾರು ಊಟ ಮಾಡ್ಯಾರ ಎಲ್ಲರಿಗೂ ಇಷ್ಟ ಆಕೈತಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾತ ಅಂಥೇಳಿ ನಾನು ಇವತ್ತು ಇದು ವ್ಲಾಗ್ ಮುಖಾಂತರ ಇದನ್ನು ಶೇರ್ ಮಾಡ್ಕೋಬೇಕಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇದೇ ಥರ ವೀಕ್ಲಿ ಒಂದು 3 ರಿಂದ 4 ವ್ಲಾಗ್ಸನ್ನು ಹಾಕ್ತೀನಿ, ಅಥವಾ ರೆಗ್ಯುಲರಾಗಿ ಹಾಕೋದಿದ್ರೆ ರೆಗ್ಯುಲರಾಗಿ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಾನು ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ನ. ದಯವಿಟ್ಟು ವ್ಲಾಗ್ನ ಕೊನೆವರೆಗೂ ನೋಡಿರಿ. ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಸ್ ಇರ್ತಾವಲ್ಲ ಆ ಗ್ರೂಪ್ಸ್ಗೆ ಶೇರ್ ಮಾಡಿರಿ ವ್ಲಾಗ್ಸನ್ನು. ಸೊ ಫ್ರೆಂಡ್ಸ್ ನೋಡಿರಿ, ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಏನು ತರ್ಬೇಕಂತ ಹೇಳಿ. ಇಷ್ಟೊತ್ತಾತು ಮಾತಾಡೋದು, ಇಷ್ಟೊತ್ತನ ಮಾತಾಡಿದ್ರ ಜೊತೆಗೆ ಇವಾಗ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿವು ಆಗತೈತಿ. ಆಮೇಲೆ ನಾನು ಈ ಒಗ್ಗರಣೆ ಮಂಡಕ್ಕಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಮಾಡಿರ್ತೀನಿ, ಜಾಸ್ತಿ ಮಾಡಿರಂಗಿಲ್ಲ. ಯಾರೂ ತಿನ್ನಂಗಿಲ್ಲ ಮನ್ಯಾಗ, ನಾನು ಜಾಸ್ತಿ ತಿನ್ನಂಗಿಲ್ಲ. ಮಾಡಿಟ್ಟಿರ್ತೇನೆ ಅಷ್ಟೇ. ಯಾವಾಗಾದ್ರೂ ಒಂದ್ಸತಿ ತಿಂತೀನಿ. ಹೊಟ್ಟೆ ಫುಲ್ ಹಸಿವು ಆಗ್ಬಿಟ್ಟೈತೆ. ಬೆಳಗ್ಗೆ ದೋಸೆ ತಿಂದಿದ್ದು ಫುಲ್ ಡೇ ಇವತ್ತು ಕೆಲಸ ವರ್ಕೌಟ್ ಮಸ್ತ್ ಆಗೈತೆ ನಂದು. ಈಗ ಸ್ವಲ್ಪ ಮಂಡಕ್ಕಿ ಜೊತೆಗೆ ಸ್ವಲ್ಪ ಟೀ ಮಾಡ್ಕೊಳತ್ತೀನಿ. ಟೀ ಮಾಡಿಕೊಂಡು ಟೀ ಜೊತೆಗೆ ಸ್ವಲ್ಪ ಮಂಡಕ್ಕಿ ತಿಂದು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕೆಲಸ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನು ರೈಸ್ ತಿನ್ನೋದು ಬಿಟ್ಟು ಇವತ್ತಿಗೆ 3 ವೀಕ್ಸ್ ಆತ. ಹೌದು, ನಾನು ಫುಲ್ ರೈಸ್ ಫುಲ್ ಕಟ್ ಔಟ್ ಮಾಡೀನಿ. ಒಂಚೂರು 3 ವಾರದಿಂದ ನಾನು ರೈಸ್ ತಿಂದಿಲ್ಲ. ಇನ್ನೂ ಒಂಥರ ಫೀಲ್ ಗುಡ್ ಆಗತೈತಿ. ಆಮೇಲೆ ತಿನ್ಬೇಕಂತ ಒಂಚೂರು ಅನ್ಸಂಗಿಲ್ಲ. ಅದು ಗ್ರೇಟ್ ಅಂತ ಹೇಳ್ಬೋದು. ಸರ್ ನೋಡ್ರಿ, ಇದಕ್ಕೆ ಚುರ್ಮರಿಗೆ ಹಿಂಗ ಸ್ವಲ್ಪ ಮಿಕ್ಸ್ಚರ್ ಹಾಕೊಂಡು ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ತೀನಿ ಮೇಲೆ. ನನಗೆ ಇಷ್ಟ ಖಾರವಾಗಿ ತಿನ್ನಕ್ಕೆ. ನಾನು ಸ್ವಲ್ಪ ಚುರ್ಮರಿ ತಿಂದು ಆಮೇಲೆ ನಿಮ್ಮ ಜೊತೆ ಸಿಗ್ತೇನೆ ಅಂತ ಸಾಂಬಾರ್ ಕಂಟಿನ್ಯೂ ಮಾಡ್ತೀನಿ. ಅದೊಂದು ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ ಫ್ರೆಂಡ್ಸ್. ಬರ್ರಿ ಇವಾಗ ಸಾಂಬಾರು ಕಂಟಿನ್ಯೂ ಮಾಡಾಕತ್ತೀನಿ. ಕುಕ್ಕರ್ ಒಂದು 4 ವಿಜಲ್ ಕೂಗಿಸಿದ್ದೆ. ಅದಕ್ಕೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಸ್ವಲ್ಪ ಅರಿಶಿನ ಹಾಕೊಳ್ಳಾಕ್ತೀನಿ, ಅರಿಶಿನ ಪುಡಿ. ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಮತ್ತು ಸಾಂಬಾರು ಪೌಡ್ರ್ ಹಾಕಿದ್ದೆ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದ್ರೆ ಅಷ್ಟು ಖಾರದ ಪುಡಿ ಹಾಕೋಬೋದು ಒಗ್ಗರಣೆ ಒಳಗೆ. ಆಮೇಲೆ ಹುಣಸೆ ಹಣ್ಣು ಇದಕ್ಕೆ ಮೇನ್ ಇಂಪಾರ್ಟೆಂಟ್, ಹಾಕಲೇಬೇಕು ನೀವು. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿದ್ರೂ ಸಾಕು. ಅದು ಟೇಸ್ಟು ಒಳ್ಳೆ ಟೇಸ್ಟ್ ಕೊಡ್ತೈತಿ. ನೀವು ಟೊಮೆಟೊ ಹಾಕೋಕ್ಕಿಂತ ಹುಣಸೆ ಹಣ್ಣು ಹಾಕಿದ್ರೆ ಇನ್ನೂ ಟೇಸ್ಟ್. ನಾನು ಟೊಮೆಟೊನೂ ಹಾಕೀನಿ ಒಂದು ಕುಕ್ಕರ್ಗೆ. ಆಮೇಲೆ ಆಲೂಗಡ್ಡೆ ನೀವು ಕಟ್ ಮಾಡಿ ಕುದಿಯೋದಕ್ಕೆ ಹಾಕ್ಬೋದು. ನಾನು ಆಲ್ರೆಡಿ ಅರ್ಧ ಆಲೂಗಡ್ಡೆ ಕುದಿಸಿರೋದಿತ್ತು. ಇವತ್ತು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದಿಟ್ಟಿದ್ದೆ. ಇವಾಗ ಅದನ್ನು ಕಟ್ ಮಾಡಿ ಹಾಕಿದ್ರಂಥೇಳಿ ಕುದಿಯೋಕೆ ಹಾಕಲಿಲ್ಲ. ಅಂದರೆ ಕುಕ್ಕರ್ಗೆ ನಾನು ಕಟ್ ಮಾಡಿ ಹಾಕಲಿಲ್ಲ. ಹಿಂಗೆ ಮೇಲ್ಗಡೆ ಹಿಂಗೆ ಕಟ್ ಮಾಡಿ ಹಾಕಿದ್ರಂಥೇಳಿ ನೀವು ಆಲೂಗಡ್ಡಿನ ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೋಬೋದು. ನಾನಿಲ್ಲೇ ಇದಕ್ಕೆ ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿನ ತೊಗೊಳತ್ತೀನಿ. ಬೆಳ್ಳುಳ್ಳಿ ಎಷ್ಟು ನೀವು ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಆಕೈತಿ ಸಾಂಬಾರು. ಇದನ್ನು ಸ್ವಲ್ಪ ಜಜ್ಕೊಳ್ತೀನಿ. ಬೆಳ್ಳುಳ್ಳಿನ ಪೂರ್ತಿ ಫೈನಾಗಿ ಜಜ್ಜಬಾರ್ದು. ಜಸ್ಟ್ ಒಂದು ಸತಿ ಜಜ್ಜಿದ್ರೆ ಸಾಕು. 2 ಸ್ಲೈಸ್ ಆಗಬೇಕು ಬೆಳ್ಳುಳ್ಳಿ, ಅಷ್ಟಾದ್ರೆ ಸಾಕು. ನಮ್ಮ ಫ್ಲೇವರ್ ಬಿಟ್ಕೊಳ್ಬೇಕು ಎಣ್ಣೆ ಒಳಗೆ. ನಾನೀಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ. ಆಮೇಲೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಫ್ಲೇವರ್ ಆಗಿ ಬರ್ತೈತಿ. ಆಮೇಲೆ ಹಿಂಗಿದ್ರೆ ಹಿಂಗೆ ಹಾಕ್ಕೋರಿ. ಬೆಳ್ಳುಳ್ಳಿ ಹಿಂಗಿನ ಥರನ ಕೆಲಸ ಮಾಡ್ತೈತಿ. ನಾನಿಲ್ಲಿ ಹಿಂಗೆ ಹಾಕ್ಕೊಳಕತ್ತಿಲ್ಲ. ನೀವು ಬೆಳ್ಳುಳ್ಳಿ ಈರುಳ್ಳಿ ತಿನ್ನದೇ ಇರೋರು ಹಿಂಗನ್ನು ಹಾಕ್ಕೊಡ್ರಿ. ಹಿಂಗಿನ ಒಗ್ಗರಣೆ ಆದ್ರೆ ಬೆಳ್ಳುಳ್ಳಿನೇ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು. ಒಗ್ಗರಣೆ ಆದಮೇಲೆ ನಾವು ಮಸ್ತ್ ಇಟ್ಕೊಂಡಂಥ ಈ ಕಾಳುಗಳೇನಿರ್ತಾವಲ್ಲ, ತರಕಾರಿ ಕಾಳು, ಅದನ್ನ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಒಂದು 2 ರಿಂದ 3 ನಿಮಿಷ ಚೆಂದಾಗಿ ಕುದಿಸ್ಬೇಕು. ನಿಮಗೆ ಖಾರ ಉಪ್ಪು ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಾಂಬಾರು ಒಳಗೆ ಸ್ವೀಟ್ನೆಸ್ ಇಷ್ಟ ಇತ್ತಂದ್ರೆ ಒಂದು ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್ ಥರ ಯೂಸ್ ಮಾಡಬೇಕು ಸ್ವೀಟನ್ನು.
ಇಲ್ಲಿ ನಾನು ಬೆಲ್ಲನೂ ಹಾಕ್ಕೊಳ್ತೀನಿ. ಇದಕ್ಕೆ ಹಾಕ್ಕೊಂಡಿದ್ದು ಮಿಸ್ ಆಗೈತಿ. ನೀವು ಬೆಲ್ಲ ಹಾಕೋಬೇಕು, ಒಂದು ಸಣ್ಣ ತುಂಡಷ್ಟು ಬೆಲ್ಲ, ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಂಡಿನಿ. ಇವಾಗ ಸೈಡ್ ಬೈ ಸೈಡ್ ಅದೇ ಕುಕ್ಕರ್ ಕ್ಲೀನಾಗಿ ವಾಶ್ ಮಾಡಿಕೊಂಡು ರೈಸ್ಗೂ ಇಟ್ಕೊಳತ್ತೀನಿ. ಇವತ್ತು ರೈಸು ಮುದ್ದೆ ಸಾರು ಮತ್ತು ರೈಸ್ ಮಾಡಿಬಿಟ್ರೆ ಮುದ್ದೆ ಬಿಸಿ ಬಿಸಿಯಾಗಿ ಮಾಡಿದ್ರಾತಂತ ಹೇಳಿ ನಾನಿಲ್ಲೇ ರೈಸ್ಗೆ ಇಟ್ಟೆ. ಆಮೇಲೆ ಸಾಂಬಾರನೂ ಆಯ್ತು. ಇದನ್ನು ನಾವು ಮುದ್ದೆ ಜೊತೆಗೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತೀನಿ. ಸಾರು ಚೆನ್ನಾಗಿರ್ತೈತಿ. ಆಮೇಲೆ ರೈಸ್ಗೂ ಇದು ಸೂಟ್ ಆಕೈತಿ. ನಿಮಗೆ ತೆಳುವಾಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯ್ತು. ನಾನಿಲ್ಲೇ ಎಷ್ಟು ಕುಕ್ಕರ್ ಒಳಗೆ ನೀರು ಹಾಕಿದ್ನಲ್ಲ ಅಷ್ಟು ಮಾತ್ರ ನಾನಿಲ್ಲೇ ಯೂಸ್ ಮಾಡೀನಿ. ಮತ್ತು ಮೇಲ್ಗಡೆ ನೀರನ್ನು ಸೇರಿಸಿಲ್ಲ. ನೋಡಿರಿ, ಒಂದು 2-3 ಕುದಿ ಕುದಿಸಿದ್ರೆ ಆತ ಸೂಪರ್ ಘಮ ಘಮ ಅನ್ನೋಂಥ ಸಾಂಬಾರು ರೆಡಿ ಆಕೈತಿ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಳಗೆ.